ಓದಲೇಬೇಕಾದಂತಹ ಮುತ್ತಿನಂತಹ ಮಾತು. ಒಮ್ಮೆ ಕೇಳಿ. ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು. ದೇವರು ಕೊಡುವ ಏಟಿಗೆ ಕಾರಣ ನಾವೇ ಹುಡುಕಬೇಕು. ಯಾಕೆಂದರೆ ಅವನು ಯಾರಿಗೂ ಕಾರಣ ಕೊಡುವುದಿಲ್ಲ, ತಪ್ಪದೆ ನ್ಯಾಯ ಮಾತ್ರ ಕೊಡುತ್ತಾನೆ. ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ. ಅಂತಹವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ಸಂಗತಿ ನಿಮ್ಮನ್ನು ಅತಿಯಾಗಿ ಬಾಧಿಸಿದರೆ, ಕಾಡಿದರೆ, ಅದು ನಿಮ್ಮ ತಲೆಯೊಳಗಿರುವ ಚಿಂತೆ ಅಥವಾ ಯೋಚನೆ. ಅದನ್ನು ನಿಗ್ರಹಿಸಿದರೆ ನೀವು ಏನನ್ನು ಬೇಕಾದರೂ ನಿಯಂತ್ರಿಸಬಹುದು. ವ್ಯರ್ಥ ವಿಚಾರಗಳ ಮೇಲೆ ನಿಗ್ರಹಿಸುವ ಶಕ್ತಿಯನ್ನು ಜ್ಞಾನ ಮಾರ್ಗದಿಂದ ಪಡೆದುಕೊಳ್ಳಬಹುದು. ನಮ್ಮ ಹಿಂದೆ ಮಾತನಾಡುವವರು ಒಂಥರ ನಮಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ನಮ್ಮನ್ನು ಇಂಚಿಂಚೂ ಗಮನಿಸುತ್ತಾರೆ. ಅದು ಸಂಬಳ ಇಲ್ಲದಂಗೆ. ಭಯ. ನೀವು ಭಯಕ್ಕೆ ಅಂಜಿದರೆ ಯಾವುದನ್ನೂ ಸಾಧಿಸಲು ಸಾಧ್ಯವಿಲ್ಲ. ಭಯವನ್ನು ಗೆದ್ದರೆ ಯಾವುದೂ ಅಸಾಧ್ಯವಲ್ಲ. ಮೆಚ್ಚುಗೆ ಇಲ್ಲದ ಜಾಗ ತಕ್ಷಣ ತೊರೆಯಿರಿ. ಆಹ್ವಾನವಿಲ್ಲದ ಕಡೆ ಕಾಲಿಡಬೇಡಿ. ತಡವಾಗಿ ಆಮಂತ್ರಿಸಿದರೆ ಸ್ಪಷ್ಟವಾಗಿ ಇಲ್ಲ ಹೇಳಿ. ನಿರ್ಲಕ್ಷ್ಯ ಮಾಡಿದರೆ ಸಂಪರ್ಕ ಕತ್ತರಿಸಿ. ನಂಬಿಕೆ ದ್ರೋಹವಾದರೆ ಕ್ಷಮಿಸಿ, ಮತ್ತೆ ಅವಕಾಶ ಕೊಡಬೇಡಿ. ಮರೆತು ಹೋದರೆ ನಿಮ್ಮ ಬದುಕಿನಿಂದ ಅಳಿಸಿ. ಅಪಮಾನವಾದರೆ ಪ್ರತಿಕ್ರಿಯೆ ಬೇಡ, ಯಶಸ್ಸೇ ಉತ್ತರವಾಗಲಿ. ನಿಮ್ಮ ಮೌಲ್ಯ ಕಡಿಮೆ ಮಾಡಿದರೆ ಅವರಿಗಿಂತ ಎತ್ತರಕ್ಕೆ ಏರಿ. ಬಳಸಿಕೊಂಡರೆ ಗಟ್ಟಿಯಾದ ಗಡಿಯನ್ನು ಕಟ್ಟಿಕೊಳ್ಳಿ. ಶಾಂತಿ ಕಿತ್ತುಕೊಂಡರೆ ಯಾರೇ ಆಗಲಿ ದೂರವಿಡಿ. ಸ್ವಾಭಿಮಾನ ಮಾತಲ್ಲ, ನಿರ್ಧಾರ. ಇದು ಕಠಿಣ, ಆದರೆ ಬದುಕಿಗೆ ಅಗತ್ಯ. ಕೆಟ್ಟ ಬುದ್ಧಿಗೆ ಕೆಟ್ಟ ಫಲ, ಒಳ್ಳೆಯ ಬುದ್ಧಿಗೆ ಒಳ್ಳೆಯ ಫಲ. ನಿಮ್ಮ ಕರ್ಮಗಳೇ ನಿಮ್ಮನ್ನು ಭವಿಷ್ಯವನ್ನು ನಿರ್ಧರಿಸುತ್ತವೆ. ಸತ್ಕರ್ಮಗಳನ್ನು ಮಾಡಿ. ನಾವು ತಲೆಬಾಗ್ತೀವಿ ಅಂತ ಬಹಳ ಜನ ಕಾಯ್ತಾ ಇರುತ್ತಾರೆ. ಒಂದು ತಿಳ್ಕೊಳ್ಳಿ, ನಾವಲ್ಲ, ನಮ್ಮ ತಲೆಮಾರಲ್ಲೇ ಯಾರು ಯಾವುದನ್ನು ತಲೆಬಾಗಿದ ಇತಿಹಾಸವೇ ಇಲ್ಲ ಎಂದುಕೊಳ್ಳಿ. ಜನರನ್ನು ನೀತಿ ಮಾರ್ಗದಲ್ಲಿ ಬೆಳೆಸಿ. ತಂದಿರುವುದು ಭಗವಂತನ ಬಗೆಗೆ ಭಯ ಮತ್ತು ಪ್ರೀತಿ. ಆದ್ದರಿಂದ ದೇವರಿಲ್ಲದೆ ಮನುಷ್ಯ ಬದುಕಲಾರ. ಲಂಚದಿಂದ ಸಂಪಾದಿಸಿದ ಹಣದಲ್ಲಿ ಮನೆ ಮತ್ತು ಅಂಗಡಿ ಕಟ್ಟಿಸಿ ಮನೆಯ ಹೊರಗಡೆ ದೇವರ ಕೃಪೆ ಅಂತ ಬೋರ್ಡ್ ಹಾಕಿಸುತ್ತಾರೆ. ಕೆಲವರಿಗೆ ಮಾತ್ರ ಅನ್ವಯ. ಎದುರಿಗೆ ಕಾಣುವ ಮನುಷ್ಯರನ್ನೇ ಗೌರವಿಸದಿದ್ದರೆ ಕಾಣದ ದೇವರನ್ನು ಹೇಗೆ ತಾನೇ ಪ್ರಾರ್ಥಿಸಲು ಸಾಧ್ಯ? ಗಾಳಿ ಮನುಷ್ಯನ ಜೀವಕ್ಕೆ ಎಷ್ಟು ಮುಖ್ಯವೋ, ಗಾಳಿ ಮಾತುಗಳೂ ಮನುಷ್ಯನ ಜೀವಕ್ಕೆ ಅಷ್ಟೇ ಅಪಾಯಕಾರಿ. ಬೆಳೆಯುತ್ತಿರುವ ವ್ಯಕ್ತಿ ಮತ್ತೊಬ್ಬರಿಗೆ ತೊಂದರೆ ಮಾಡುವುದಿಲ್ಲ. ಮತ್ತೊಬ್ಬರಿಗೆ ತೊಂದರೆ ಮಾಡುವ ವ್ಯಕ್ತಿ ಯಾವತ್ತೂ ಬೆಳೆಯುವುದಿಲ್ಲ. ಸಂಬಂಧ ಯಾವುದೇ ಆಗಿರಲಿ, ಆ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆಯೇ ಅಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಅಷ್ಟೇ ಪ್ರಾಮಾಣಿಕವಾಗಿ ಇದ್ದರೆ ಮಾತ್ರ ಆ ಸಂಬಂಧ ಶಾಶ್ವತ. ಕರ್ಮ ಹೇಳುತ್ತದೆ, ಮೇಲೆ ಎಸೆದ ಕಲ್ಲು ಮತ್ತೆ ಕೆಳಗೆ ಬಂದೇ ಬರುತ್ತದೆ. ಆದರೆ ಅದು ಹಿಂದಿರುಗುವಾಗ ದುಪ್ಪಟ್ಟು ರಭಸವಾಗಿ ಬರುತ್ತದೆ. ತಾತ್ಪರ್ಯವೆಂದರೆ, ನಾವು ಜೀವನದಲ್ಲಿ ಏನೇ ಕೊಟ್ಟರೂ ಅದರ 2ರಷ್ಟು ಹಿಂಪಡೆಯುತ್ತೇವೆ. ಅದು ಪ್ರೀತಿ, ತ್ಯಾಗ, ನಂಬಿಕೆ, ಮೋಸ, ವಂಚನೆ, ಅದು ಏನೇ ಆಗಿರಲಿ. ಆದ್ದರಿಂದ ತಿಳಿದು ಬದುಕಿ. ಕ್ರಾಂತಿ ಎಂದರೆ ಹಳೆಯದರ ನಾಶವಲ್ಲ, ಹಳೆಯದರಲ್ಲಿ ಏನೇನು ಒಳ್ಳೆಯದು ಇದೆಯೋ ಅದನ್ನು ಉಳಿಸಿಕೊಂಡು ಹೊಸ ಬದುಕನ್ನು ಕಟ್ಟಿಕೊಳ್ಳುವುದು. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದೇ ಶಾಶ್ವತ ಮತ್ತು ಸತ್ಯ. ಅವಕಾಶ ಸಿಕ್ಕಿದೆ ಅಂತ ಅವಮಾನ ಮಾಡಬೇಡಿ. ಕಾಲ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ನಾವು ಬಿಟ್ಟರೂ ಕರ್ಮ ಬಿಡುವುದಿಲ್ಲ. ವಿರೋಧ ಎನ್ನುವುದು ಇಲ್ಲದೆ ಹೋದರೆ ವ್ಯಕ್ತಿ ಪರಿಪೂರ್ಣನಾಗಲಾರ. ಗಾಳಿಪಟ ಅಂಬರಕ್ಕೇರಬೇಕಿದ್ದರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಪ್ರತಿರೋಧವು ಮನುಷ್ಯನನ್ನು ಕುಗ್ಗಿಸುವುದಕ್ಕಲ್ಲ, ಬದಲಾಗಿ ಉತ್ತುಂಗಕ್ಕೆ ಏರಿಸಲು ಇರುವ ಶಕ್ತಿ. ಮನುಷ್ಯ ನನ್ನದು ಎಂದು ಎಷ್ಟೇ ಹಾರಾಡಿದರೂ ನಿನ್ನ ಪಾಲಿನದು ಎಷ್ಟೆಂದು ಸೃಷ್ಟಿಕರ್ತ ಬರೆದಿರುತ್ತಾನೆ. ಅಷ್ಟರ ಹೊರತಾಗಿ ಒಂದು ಗುಲಗುಂಜಿಯೂ ಹೆಚ್ಚು ಸಿಗದು. ಮನುಷ್ಯನಿಗೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿಯುತ್ತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವೂ ಬದಲಾಗುತ್ತದೆ. ಜೇನುತುಪ್ಪದಂತೆ
ಸಿಹಿಯನ್ನು ಪಡೆಯಬೇಕೆಂದರೆ ಜೇನುನೊಣಗಳಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ. ನಿನ್ನ ಆದಾಯವೆಷ್ಟಿದೆಯೋ ಅಷ್ಟಕ್ಕೆ ತಕ್ಕಂತೆ ಬದುಕು. ಜೀವನ ಸ್ವರ್ಗವಾಗುತ್ತದೆ. ಇನ್ನೊಬ್ಬರ ಆಡಂಬರ ಶೋಕಿ ನೋಡಿ ಬದುಕಲು ಹೋದೆಯೋ ನರಕ ಅನ್ನುವುದು ಬೇರೆಯಲ್ಲ, ನಿನ್ನ ಜೀವನ ಬೇರೆಯಲ್ಲ. ಜೀವನದಲ್ಲಿ ಅಪಾಯಗಳನ್ನು ಎದುರಿಸಿ ಗೆದ್ದರೆ ನೀವು ನಾಯಕರಾಗಬಹುದು, ಸೋತರೆ ಮಾರ್ಗದರ್ಶಕರಾಗಬಹುದು. ಸ್ವಾಮಿ ವಿವೇಕಾನಂದ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.